ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಪುದೀನ ರೈಸ್ ಮಾಡೋದು ಹೇಗೆ ಅಂತೇಳಿ ಈಸಿಯಾಗಿ ಮಾಡ್ಬೋದು. ಬೆಳಗ್ಗೆ ಬೇಗ ಏನು ಟೈಮ್ ಆಗೋಗಿದ್ರೆ ಈ ಥರ ಒಂದು ರೆಸಿಪಿ ಮಾಡೋದು ತುಂಬ ಈಸಿ. ನೋಡಿ, ಏನಿಲ್ಲ, ಸ್ವಲ್ಪ ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂಚೂರು ಉಪ್ಪು ಹಾಕೊಂಡಿದ್ದೀನಿ. ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಳ್ಳೋದು. ಇನ್ನೊಂದು ಕಡೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ ಹಾಕ್ಕೊಳ್ಳೋದು. ಎಣ್ಣೆ ಕಾಯ್ದಾದ್ಮೇಲೆ ಬೇಗ ಮಾಡ್ಬೋದು. ಡೈಲಿ ಏನು ಮಾಡೋದು ಅನ್ನೋರಿಗೆ ಈ ಥರ ಮನೇಲೇ ಸಿಗುತ್ತೆ, ಊರ ಕಡೆ ಎಲ್ಲ ಸಿಗುತ್ತೆ. ನೋಡಿ, ಈ ಸಲ ಟ್ರೈ ಮಾಡಿ ನೋಡಿ, ಒಂದು ಸಲ ರುಚಿನೂ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಇನ್ನು ರುಬ್ಬಿಟ್ಕೊಂಡಿದ್ವಲ್ಲ ಈ ಥರ, ಇದನ್ನು ಮಸಾಲೆ ಹಾಕೋದು. ಇನ್ನು ಸ್ವಲ್ಪ ಹಾಕಿದ್ದೀನಿ. ಇನ್ನೆಲ್ಲನೂ ತೊಳೆದು ಸೈಡಲ್ಲಿ ಇದ್ದದ್ದೆಲ್ಲ ರುಬ್ಬಿರೋದು ಹಾಕಿದ್ದೀನಿ. ಇದಕ್ಕೂ ಬೇಕಾದರೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ನೋಡಿ, ಅದು ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆಯನ್ನು ಸ್ಮೆಲ್ಲು ಹೋಗಬೇಕು. ಅದು ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ. ಆ ಥರ ಬಂದಾಗ ಅನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಅನ್ನ ಸ್ವಲ್ಪ ಕುಕ್ಕರಲ್ಲೇ ಮಾಡಿದ್ದೆ. ಹಾಕಿದ್ರೆ ಇನ್ನೂ ಚೆನ್ನಾಗಿ ಉದುದ್ರಾಗಿ ಇರುತ್ತೆ. ಬಿಸಿದೇ ಹಾಕ್ಬಿಟ್ರೆ ಇನ್ನೂ ಅಲ್ಲೇ ಅಂಟ್ಗಳು ಬಿಡುತ್ತೆ ಅಂತೇಳಿ ಸ್ವಲ್ಪ ತಟ್ಟೆಗೆ ಹಾಕೊಂಡಿದ್ದೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳಕು ಜಾಸ್ತಿ ಆಗಿರೋದ್ರಿಂದ ಕಲರ್ ವೈಟಾಗೇ ಕಾಣಿಸುತ್ತೆ, ಗ್ರೀನಾಗೇ ಇರುತ್ತೆ. ನೋಡಿ, ಮುಂದೆ ತೋರಿಸ್ತೀನಿ. ಪ್ಲೇಟ್ಗೆ ಹಾಕ್ಕೊಂಡಾಗ ಆಗ ನನ್ನ ಮಗನೂ ಇನ್ನೂ ಅಡುಗೆ ಮಾಡುವಾಗ ಪಕ್ಕದಲ್ಲೇ ಕೂತಿದ್ದಾನೆ. ಏನಾದ್ರು ಅಡುಗೆ ಮಾಡ್ತಾವನೆ ಎಂದಾಗ ಅವನು ಅಲ್ಲಿ ಹಾಜರಾಗೇ ಇರ್ತಾನೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ನೋಡಿ, ಒಂದು ಸಲ ಟ್ರೈ ಮಾಡಿ. ಈಸಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ಗಂಟೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಟೈಮ್ ಕೊಟ್ಟು ತುಂಬ ಥ್ಯಾಂಕ್ಸ್. ಬಾಯ್. ಥ್ಯಾಂಕ್ ಯು.